ಇವತ್ತಿನವರೆಗೆ ನಮ್ಮ ಒಂದು ತೀರ್ಮಾನಕ್ಕೆ ನೀವೆಲ್ಲ ಸ್ಪಂದಿಸಿ ನಮ್ಮ ಸೈಟ್ಗಳಿಗೆ ಏನು 200 ರೂಪಾಯಿ ಡೆವಲಪ್ಮೆಂಟ್ ಫೀಸ್ ಕಟ್ಟಬೇಕಂತ ಸರ್ಕಾರದ ಆದೇಶ ಆಗಿತ್ತು. ಆ ಆದೇಶಕ್ಕೆ ತಾವು ಸ್ಪಂದನೆ ನೀಡಿ ಡಿಡಿಗಳನ್ನು ಕಟ್ಟಿ ಇವತ್ತು ನಿಮ್ಮ ಹೆಸರಿಗೆ ಖಾತೆಗಳನ್ನು ನೋಂದಾಯಿಸಿಕೊಂಡು ಬಂದಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ಒಂದು ಅಭಿನಂದನೆಗಳನ್ನು ತಿಳಿಸಿ ಸೈಟ್ನ ಸಂಕಷ್ಟದಲ್ಲಿದ್ದು ಅದನ್ನೆಲ್ಲ ನಿವಾರಣೆ ಮಾಡುವ ಜೊತೆಗೆ ಈ ಪ್ರಾಧಿಕಾರದ ಬಡಾವಣೆಯನ್ನು ಸ್ವಚ್ಛಗೊಳಿಸಲಿಕ್ಕೂ ಕೂಡ ಈಗ ಮಾನ್ಯ ಶಾಸಕರಲ್ಲಿ ಮಾತನಾಡ್ತಾ ಹೇಳ್ತಾ ಇದ್ರು, ನೀವು ಮೊದಲು ಪ್ರಾಧಿಕಾರದ ಬಡಾವಣೆಗಳನ್ನ ಕ್ಲೀನಿಂಗ್ ಮಾಡಿಸಿ ಅದನ್ನು ಡೆವಲಪ್ಮೆಂಟ್ಗೆ ಕೆಲಸ ಶುರು ಮಾಡಬೇಕು ಅಂತ ನಮಗೆ ಆದೇಶ ಮಾಡಿದ್ದಾರೆ. ಅದ್ರ ಪ್ರಕಾರ ನಾವು ಆ ಕೆಲಸವನ್ನು ಕೂಡ ಕಾರ್ಯಪ್ರವೃತ್ತರು ಆಗ್ತೀವಿ ಅಂತ ತಮಗೆ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಾಸಕರು ಹೆಚ್ಚು ರೀತಿಯಲ್ಲಿ ನಮಗೆ ಒತ್ತು ಕೊಟ್ಟು ಪ್ರಾಧಿಕಾರದ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸಿ, ಅದರಲ್ಲೂ ಇಲ್ಲಿ ಬಂದಿರ್ತಕ್ಕಂಥವರು ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಸೇರಿದವರು ಎಲ್ಲರೂ ಇದ್ದೀವಿ. ಆದರೂ ಈ ಯಾರೇ ಸೈಟ್ ತಗೊಂಡಿದ್ರು ಅವ್ರ ಸಂಕಷ್ಟಕ್ಕೆ ನಮ್ಮ ಜೊತೆ ಇರಬೇಕು. ಅವ್ರಿಗೆ ಸೈಟ್ ತಗೊಂಡು ಸುಮಾರು 16 ವರ್ಷದಿಂದ ತೊಂದರೆಯಿದ್ದಾರೆ. ಆ ಪರಿಹಾರ ಮಾಡ್ಬೇಕಂತೇಳಿ 2 ಬಾರಿ ಕ್ಯಾಬಿನೆಟ್ನ ಈ ಫೈಲ್ನ ಕ್ಯಾಬಿನೆಟ್ಗೆ 2 ಬಾರಿ ತಗೊಂಡೋಗಿಟ್ಟು ಕ್ಯಾಬಿನೆಟ್ನಿಂದ ತೀರ್ಮಾನ ಮಾಡಿಸಿ ಏನೇನು ಸಮಸ್ಯೆಗಳಿತ್ತು ಅದನ್ನೆಲ್ಲವನ್ನೂ ಕೂಡ ಪರಿಹಾರ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರಾಧಿಕಾರದ ಪರವಾಗಿ ಮತ್ತೊಮ್ಮೆ ಧನ್ಯವಾದ ತಿಳಿಸಿ 18-19 ವರ್ಷದಿಂದ ಕೆಲಸ ಆಗದೆ ಇರೋದು ಇವತ್ತು ಮಾಡೋರೆ ಅಂತ ನಾನು ಹೆಮ್ಮೆ ಪಡ್ಕೊತೀನಿ. ನಮಗೂ ಒಂದು ಅವಕಾಶ ಸಿಕ್ತು. 18 ವರ್ಷದಿಂದ ಅನೇಕ ಜನ ಬಂದ್ರು ಪ್ರಾಧಿಕಾರಕ್ಕೆ, ಆದ್ರೆ ಯಾರೂ ಕಾರ್ಯಾಲೋಕಕ್ಕೆ ತರಲಿಲ್ಲ. ಮಾನ್ಯ ನಮ್ಮ ಶಾಸಕರಿಗೆ ನನ್ನ ಪರವಾಗಿ ಮೊದಲನೇದಾಗಿ ಈ ಕೆಲಸ ಆಗಿರೋದಕ್ಕೆ ಹೃದಯಪೂರ್ವಕ ಅಭಿನಂದನೆ ಹೇಳಕ್ ತಿಳಿಸ್ತಾ ಇದ್ದೀನಿ. ಮಾನ್ಯ ಶಾಸಕರು ಒಂದು ಸಭೆ ಕರೆದಿ ಎಲ್ಲ ಫಲಾನುಭವಿಗಳಿಗೆ ನಿಮ್ಗೆ ಎಲ್ಲ ತಿಳುವಳಿಕೆ ಕೊಟ್ಟಿದ್ರು. ಈ ಸ್ಕ್ವೇರ್ ಫೀಟ್ಗೆ 200 ರೂಪಾಯಿ ಕಟ್ಕೊಂಡು ನೀವೇನಿದೆ ನಿಮ್ ಪ್ರಾಪರ್ಟಿ ನಿಮ್ ಹೆಸರಿಗೆ ದಾಖಲೆ ಮಾಡಿಸ್ಕೊಳ್ಳಿ ಅಂತ. ಈಗ ಡೆಡ್ ಲೈನ್ ಕೊಟ್ಟಿದ್ರು 30ನೇ ತಾರೀಕು ಅಂತ. ಈಗ ಅನೇಕ ನಮ್ಮ ಫಲಾನುಭವಿಗಳಿಗೆ ಒಂಥರ ಮನ್ಸಲ್ಲಿ ಒಂದು ವಾತಾವರಣ ಏನಿದೆ ಅಂದ್ರೆ ಇದೇನಪ್ಪ ಆಯ್ತದೋ ಇಲ್ವೋ ಅಂತ ಎಲ್ಲರ ಮನ್ಸಲ್ಲಿ ಇದೆ. ಜೊತೆಗೆ ಈಗ ಒಂದು 8%, 9%, 10% ನೀವೆಲ್ಲ ಕಟ್ಟಿದ್ದೀರಾ. ಕಟ್ಟಿರೋದಕ್ಕೆ ನಮ್ಮ ಶಾಸಕರು ನಿನ್ನೆ ಅಂಬೇಡ್ಕರ್ ಜಯಂತಿ ಮಾಡಿ ಅವ್ರು ಸಾಕಷ್ಟು ಸ್ಟ್ರೇನ್ ಆಗಿದ್ರು ಕೂಡ ನಮ್ಮ ಮನವಿಗೆ ಸ್ಪಂದಿಸಿ ಇವತ್ತು ಮಾಡಲೇಬೇಕು ಅಂತ ಬಂದು ನೀವೆಲ್ಲ ಮುಂದೆ ಕೂತವ್ರೆ. ಈಗ ಒಂದು ಏನ್ ನೀವು ಕಟ್ಟಿದ್ದೀರಾ ಅದಕ್ಕೆ ತಕ್ಕಂತ ಹಾಗೆ ಕೂಲಂಕುಷವಾಗಿ ಒಳ್ಳೆ ವಿಶ್ವಾಸ ಮಾಡಿಕೊಂಡು ಎಲ್ಲರಿಗೂ ಕೊಡಕ್ಕೆ ಒಂದು ಮನವರಿಕೆ ಮಾಡ್ಕೊಂಡವ್ರೆ. ಈಗ ಈ ಖಾತ ನಿಮ್ಮ ಏನ್ ಕೊಟ್ಟಿದ್ದೀರಾ 200 ರೂಪಾಯಿ ಸ್ಕ್ವೇರ್ ಫೀಟ್ಗೆ ಆ ಫಲಾನುಭವಿಗಳಿಗೆ ಈಗ ಈ ಸಭೆ ಮುಖಾಂತರ, ಈ ವೇದಿಕೆ ಮುಖಾಂತರ, ಮಾಧ್ಯಮದವ್ರ ಮುಖಾಂತರ ಇವಾಗ ಕೊಡಕ್ಕೆ ನಮ್ಮ ಕಮಿಷನರ್ ತೀರ್ಮಾನ ತಗೊಂಡು, ಅಧ್ಯಕ್ಷರು ತೀರ್ಮಾನ ತಗೊಂಡು ಮಾಡವ್ರೆ. ಜೊತೆಗೆ ಇನ್ನ ಹೆಚ್ಚಿನ ರೀತಿಯಲ್ಲಿ ಇನ್ನ 1747 ಸೈಟ್ ಇರೋದು, ಕಟ್ಟಿರೋದು 102 ಜನನೇ. ಅವ್ರಿಗೂ ಮನವರಿಕೆ ಮಾಡಿ ಮಾಧ್ಯಮದವರು ಸ್ವಲ್ಪ ಸಹಕಾರ ಕೊಟ್ಟು ಇದೆಲ್ಲ ಮಾಡಿ ನಮ್ಮ ರಾಮನಗರ ಪ್ರಾಧಿಕಾರಕ್ಕೆ ಒಂದು ಶಕ್ತಿ ತುಂಬಬೇಕು ಅಂತ ಈ ವೇದಿಕೆ ಮುಖಾಂತರ ನಿಮ್ಗೆ ಹೇಳಕ್ ಇಷ್ಟಪಡ್ತಾ ಇದ್ದೀನಿ.